ಬರ್ಲಿ ಸಿದ್ಧ, ಹೇಳ್ತೀನಿ. ಈಗ ಬತ್ತಾನೆ ಹಸ್ಗಳನ್ನೆಲ್ಲ ಹೊಡ್ಕೊಂಡು. ಈಗ ಇನ್ನೇ ನಾಳೆ 5 ಗಂಟೆ ಆಯ್ತು, ಬರೋ ಟೈಮ್ ಐತಿ ಇವಳಿಗೆ ಸರಿಯಾಗಿ. ಆ ಹೆಂಡತಿ ಅಂತ ಕೆಲಸ ಮಾಡವಳೆ ಅಂತಾನ ಗೊತ್ತಾಗ್ಲಿ ಅವನಿಗೂ. ಹೆಂಡತಿ ಒಳ್ಳೆವಳು ಅಂತಾನ ತಲೆ ಮೇಲೆ ಕತ್ಕೊಂಡು ಮೆರೆಸ್ತಿದ್ನಲ್ಲ, ಈಗ ಗೊತ್ತಾಗುತ್ತೆ. ಅವ್ರ ಅಣ್ಣ ಅವ್ನ ಹೆಂಡತಿನೂ ಸೇರ್ಕೊಂಡು ಹೆಂಗ್ ಮಾಡ್ಯಾರೆ ಏನ್ ಮಾಡ್ಯಾವ್ರೆ ಅಂತಾನ ಹೇಳ್ತೀನಿ ಬತ್ತಿದಂಗೆನೆ. ಅತ್ತೆ ಅತ್ತೆ ಏನತ್ತೆ ಒಬ್ಬೊಬ್ಳೆ ಏನೋ ಯಾರನ್ನೋ ಬೈಕಂತ ಇದೆಯಾ, ಏನಾಯ್ತು? ಏನಾಯ್ತಾ? ನೀನ್ ಇರ್ಬೇಕಾಗಿತ್ತು ಕಣೆ ಮಧು. ಎಲ್ಲಿಗೆ ಹೋಗಿದ್ದೆ ಇಟ್ಟ ತಿಂತ ಕಣ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ರಾಮಾಯಣನೇ ನಡೆದೋಯ್ತು ನಮ್ಮ ಮನೆ ತಾಗಿ. ಅಯ್ಯೋ ಅಯ್ಯೋ, ನಮ್ಮ ಮನೆ ಮರ್ಯಾದಿನ ಬೀದಿಗೆ ತಂದ್ಲು ಅವಳು. ಅವಳು ಮದ್ವೆ ಮಾಡ್ಕೊಂಡ್ ಬಂದಿಕ್ಕೂ ನಮ್ಮ ಸಿದ್ಧಿಗೆ ಸರಿಯಾದ ಬಹುಮಾನನೇ ಕೊಟ್ಟೆ ಇವತ್ತು. ಇಂಥ ಮನೆಯೊಳಗೆ ಕೆಲಸ ಮಾಡ್ತಾಳೆ ಅಯ್ಯಪ್ಪ ಅಂತಾನ ನನಗಂತೂ ಗೊತ್ತಿರ್ಲಿಲ್ಲ. ಒಳ್ಳೆಯವಳ ತರ ನಾಟಕ ಮಾಡ್ತಿದ್ಲು. ಆ ಸಿದ್ಧ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಬಂದೇನೆ ಅವನು ಹಸ ಹೊಡ್ಕೊಂಡು. ಯಾರ ಬಗ್ಗೆ ಮಾತಾಡ್ತಿದ್ಯತ್ತೆ? ಏನಾಯ್ತು ಈಗ ಅಂತದ್ದು? ಇನ್ಯಾರು ನಮ್ಮ ಮನೆಗೆ ಐದಾಳಲ್ಲ ಮಿಟ್ಟಕ್ಲಾಡಿ, ಒಳ್ಳೆಯವಳ ತರ ಗೋಸುಂಬೆ ತರ ಮಕ್ಕವಾಡ ಹಾಕೊಂಡು ಗಂಡಂತಾಗೆ ಎಲ್ಲ ಯಾಮಾರ್ಸ್ಕೊಂಡು ಯಜಮಾನಿಕೆ ಮಾಡ್ತಾ ಇದ್ದಾಳಲ್ಲ ಈ ಮನೆದ, ಅವಳ ಬಗ್ಗೆನೆ. ಇಂಥ ಮರ್ಯಾದೆ ಹೋಗಂತ ಕೆಲ್ಸನ ನಮ್ಮ ವಂಶದಾಗ ಯಾರು ಮಾಡಿರ್ಲಿಲ್ಲ. ಹೆಂಗಸಾಗಿ ಪೊಲೀಸ್ ಬಂದು ಎಲ್ಲ ವಿಚಾರಣೆ ಮಾಡಂಗಾಯ್ತು. ಯಾರು ನಂದಿನಿ ಬಗ್ಗೆ ಹೇಳ್ತಾ ಇದ್ದೀರಾ ಅತ್ತೆ? ಅವಳ ಬಗ್ಗೆನೆ. ಇನ್ಯಾರಿದ್ದಾರೆ ನಮ್ಮ ಮನೆಗೆ ಅಂತವ್ರು ಹೇಳು? ಅವಳೇನಿ. ಯಾಕತ್ತೆ ಏನಾಯ್ತು? ಏನ್ ಪೊಲೀಸ್ ಗಿಲೀಸ್ ಅಂತ ಇದ್ದೀರಾ? ಏನ್ ಪೊಲೀಸ್ನವ್ರು ಹುಡುಕೊಂಡ್ ಬಂದಿದ್ರ ನಂದಿನಿನ? ಹ್ಞೂ ಕಣೆ ಬಂದಿದ್ರು. ಆ ದಿವ್ಯ ಇದ್ದಾಳಲ್ಲ, ದಿವ್ಯ ಕಾಲ್ ಮುರಿಯೋದಕ್ಕೆ ಇವಳುನು ಇವ್ರ ಅಣ್ಣ ಏನೇ ಕಾರಣ ಅಂತೆ. ಅದಕ್ಕೇನೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ದಿವ್ಯಾರಮ್ಮಯ್ಯ ಪೊಲೀಸ್ನವರು ಬಂದು ಎಲ್ಲ ವಿಚಾರಣೆ ಮಾಡಿದ್ರು. ನಿಮ್ಗೂ ಅವ್ರಿಗೂ ಆಗಲ್ವಂತೆ, ನೀವೇ ಮಾಡಿದಿರಂತೆ, ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದೀರಂತೆ ಅಂತಾನ ಎಲ್ಲ ವಿಚಾರಣೆ ಮಾಡ್ಕೊಂಡು ಹೋದ್ರು. ಅಯ್ಯಯ್ಯಪ್ಪ, ನಮ್ಮ ಮನೆ ಮರ್ಯಾದೆ ಎಲ್ಲ ಊರಿನ ಜನಗಳ ಎದುರಿಗೆ ಹಾಳಾಗೋಯ್ತು ಈ ನಂದಿನಿಯಿಂದನ. ಎಲ್ಲಾರು ನಿಂತ್ಕೊಂಡು ನೋಡ್ತಾ ಇದಾರೆ ಊರಿನ ಜನಗಳೆಲ್ಲನ. ಯಾಕೆ ಇವ್ರ ಮಾತಕ್ಕೆ ಬಂದು ಈ ನಂದಿನಿ ಯಾಕೆ ಹಿಂಗ್ ವಿಚಾರಣೆ ಮಾಡ್ತಾ ಇದಾರೆ ಅಂತ ಎಲ್ಲ ಕೇಳಿದ್ದೆ ನಮ್ಮೂರಾಗೆ. ಏನ್ ನಿನ್ ಸೊಸೆ ಏನ್ ಮಾಡಿದ್ಲು ದಿವ್ಯನ ಸಾಯ್ಸಕ್ ಹೋಗಿದ್ರಂತೆ ಅವ್ರ ಅಣ್ಣನವಳು ಸೇರ್ಕೊಂಡು ಅಂತ ನಾ ಎಲ್ಲಾರು ಕೇಳಿದ್ದೇನೆ. ನನ್ಗಂತೂ ಅಯ್ಯೋ ಎಷ್ಟು ಬೇಜಾರಾಯ್ತು ಗೊತ್ತಾ. ನಮ್ಮ ಮನೆ ಮರ್ಯಾದೆ ಹೋಗ್ತೈತಲ್ಲಪ್ಪ ಇವಳಿಂದನ ಅಂತಾನ. ಅದಕ್ಕೆ ಗಂಡ ಬರ್ಲಿ ಸಿದ್ಧ ಹೇಳಣ ಅವಳ ಬಗ್ಗೆ ಎಲ್ಲ ಅಂತಾನ ಕಾತ್ಕೊಂಡು ಕುತ್ಕೊಂಡಿದೀನಿ. ಹೌದಾತೆ, ದಿವ್ಯನ್ ಕಾಲ್ ಮುರಿದಿದ್ದು ನಂದಿನಿ ಅಣ್ಣ ಸೇರ್ಕೊಂಡ? ಅಯ್ಯೋ ನಂಬಕ್ಕಾಗಲ್ವಲ್ಲತ್ತೆ. ಹೆಂಗ್ ಗೊತ್ತಾಯ್ತಂತೆ? ಹೆಂಗ್ ಗೊತ್ತಾಯ್ತಾ? ಇನ್ಯಾರು ಗೊತ್ತೈತೆ? ಅಲ್ಲ ಹಳ್ಳಿಗೆ ಹಿಂಗ್ ಆಕ್ಸಿಡೆಂಟ್ ಆಗಿ ನೋಡ್ದೆಲ್ಲ ಹೋಗ್ತಾರೆ ಅಂತಂದ್ರೆ ಇನ್ಯಾರು ಕಾರಣ? ಆ ದಿವ್ಯನಿಗೆ ಆಗದೆ ಇರೋರಂದ್ರೆ ಈ ನಂದಿನಿ ಮತ್ತೆ ಅವ್ರ ಅಣ್ಣಯ್ಯ ಇಬ್ರೇನೆ. ಅದಕ್ಕೇನೆ ಅನುಮಾನ ಬಂದು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಇದಾರೆ. ಹೌದಾ? ಮತ್ತೆ ಪೊಲೀಸರು ಬಂದು ಏನ್ ಕೇಳಿದ್ರು? ಏನ್ ನಂದಿನಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರ ಅವ್ರ ಅಣ್ಣ ನಂದಿನಿನೂ? ಅಯ್ಯೋ ನಾನು ಇರ್ಬೇಕಾಗಿತ್ತತ್ತೆ ಮನೆ ಹತ್ರ. ನಾನು ಈಗಲೇ ಎಲ್ಲೋ ಹೋಗ್ಬಿಟ್ಟಿದ್ದೆ. ಥೂ, ಎಂತ ಕೆಲಸ ಆಯ್ತು. ಈ ನಂದಿನಿ ಎಳ್ಕೊಂಡೋದ್ರ? ಹಂಗಾರೆ ಜೈಲ್ಗೆ ಹಾಕಿದ್ರಾ? ಎಳ್ಕೊಂಡೋದ್ರ? ಅಯ್ಯೋ ಆ ಪೊಲೀಸ್ನವ್ರ ಕತೆ ಕಟ್ಕೆ ಅಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಒದ್ದು ಒಳಗೆ ಹಾಕ್ಬೇಕು. ಅದ್ ಬಿಟ್ಬಿಟ್ಟು ನೀವು ಮಾಡಿದ್ರ ನಿಮ್ಗೂ ಅವ್ರಿಗೂ ಏನಾಗ್ಬೇಕು, ಏನ್ ಸಂಬಂಧ? ಅಯ್ಯೋ ಅದು ಇದು ಅಂತಾನ ಬರೀ ವಿಚಾರಣೆ ಮಾಡಕ್ ಬಂದೇವ್ರ ಅವ್ರು. ಆ ಪೊಲೀಸ್ನವ್ಕು ಬುದ್ಧಿ ಇಲ್ಲ ಅನ್ಸುತ್ತೆ. ಎಳ್ಕೊಂಡೋಗಿ ಒದ್ದು ಒಳಕ್ ಹಾಕದ್ ಬಿಟ್ಟು ಇನ್ನ ನಾವು ವಿಚಾರಣೆ ಮಾಡಕ್ ಹೋಗ್ತಿದೀವಿ. ಇನ್ನ ವಿಚಾರಣೆ ಮಾಡ್ತೀವಿ, ನೀವು ಹೌದು ಅಲ್ವ ಅಂತಾನ ಸಾಕ್ಷಿ ಹುಡುಕ್ತಿವಿ, ಆಮೇಲೆ ನೋಡೋಣ ಅಂತಾನ ಎಲ್ಲ ಎತ್ತ ಕೇಳ್ಕೊಂಡು ಹೋದ್ರು ಅಷ್ಟೇನಿ. ನಾನಂಗೂ ಒದ್ದು ಎಳ್ಕೊಂಡು ಹೋಗ್ರಿ ಅಮ್ಮ ಅಂತಿದ್ದೆ. ನೀ ಮಾತಾಡ್ಬೇಡ ಕಣಮ್ಮ, ನಿನಗೆ ಗೊತ್ತಾಗಲ್ಲ. ನಾವಿದ್ದೀವಿ, ನಾವು ವಿಚಾರಣೆ ಮಾಡಕ್ ಬಂದಿದ್ದೀವಿ, ವಿಚಾರಿಸ್ತೀವಿ. ಮಧ್ಯದಾಗೆ ನೀನು ಮಾತಾಡ್ಬಾರ್ದು ಅಂತ ನನಗೆ ಬಾಯಿ ಮುಚ್ಚಿಸ್ತಾ ಪೊಲೀಸ್ನವನು. ಅದಕ್ಕೆ ಸುಮ್ಮನೆ ಅದೇ, ಇಲ್ದಿದ್ರೆ ಏನಿಲ್ಲ, ಒದ್ದು ಎಳ್ಕೊಂಡು ಹೋಗ್ರಿ ಅಂತಾನ ನಾನೇ ಹೇಳ್ತಿದ್ದೆ ಆ ಪೊಲೀಸ್ನವ್ರಿಗೆ. ಹೌದಾ? ಅಯ್ಯೋ, ಮತ್ತೆ ಯಾಕೆ ಬಿಟ್ಟೋದ್ರು? ಸಾಕ್ಷಿ ಇಲ್ಲ ಅಂತ ಬಿಟ್ಟೋದ್ರ? ಹೌದು. ಎಲ್ಲೇ ಸಿದ್ಧ ಬಂದೇನಿ. ಹೊಸ ಎಲ್ಲ ಹೊಡ್ಕೊಂಬಂದು ಕೊಟ್ಟಿಗೆಗೆ ಕಟ್ಟಾಕ್ತಿದ್ದ. ಬರ್ತಾನೆ ಇರಿ ಅವನು. ಅವನಿಗೂ ಹೇಳ್ರಿ ಆ ನೆಂಟಿ ಪುರಾಣನ. ಬರ್ಲಿ ಅಂತಾನೆ ಕಾತ್ಕೊಂಡು ಕುತ್ಕೊಂಡಿದೀನಿ. ಅವಳು ಎಲ್ಗೋ ಹೋದ್ಲ ಅವ್ರ ಅಣ್ಣ ಮಂತಕ್ಕೆ. ಇರ್ಲಿಲ್ಲ ಇಲ್ಲಿ. ಯಾಕೆ ಕೇಳಕ್ ಹೋದ್ಲ ಏನ್ ಸುಡ್ಗಾಡ ಗೊತ್ತಿಲ್ಲ. ಅವಜ್ಜಿನೂ ಇಲ್ಲ. ಅವಳು ಬರ್ಲಿ, ಅವಳಿಗೂ ಹೇಳ್ತೀನಿ. ನಂದಿನಿ ಅಂತಾನ ತಲೆ ಮೇಲೆ ಕೊತ್ಕೊಂಡು ಮೆರೆಸಿದ್ದಲ್ಲ. ಈಗ ನೋಡು ಮಾಡ್ಯಾಳು ಸರಿಯಾಗಿ ನಂದಿನಿ ಅಂತ ಅಂದಿ. ಹೌದತ್ತೆ, ಸಿದ್ದು ಅವ್ರಿಗೂ ಮತ್ತೆ ಅಜ್ಜಿಗೂ ಗೊತ್ತಾಗ್ಬೇಕು ನಂದಿನಿ ಎಂತವಳು, ಏನ್ ಕೆಲಸ ಮಾಡಿದಾಳೆ ಅಂತಾನ. ಚಿಕ್ಕಮ್ಮ ಏನಾಯ್ತು? ಏನ್ ಮಾಡಿದ್ಲು ನಂದಿನಿ? ಬಂದೇನಪ್ಪ ಸಿದ್ದು, ಬಂದ್ಯಾ? ನೀನ್ ಬರ್ಲಿ ಅಂತಾನೆ ಕಾಯ್ತಾ ನಿಂತಿದ್ದೆ. ಹಸ್ಗಳನ್ನೆಲ್ಲ ಅಚ್ಚಕಟ್ಟ ಕಟ್ಟಾಕ್ ಬಂದೆ ತಾನೆ ಕೊಟ್ಕೆಗೆ? ಹ್ಞೂ ಚಿಕ್ಕಮ್ಮ, ಕಟ್ಟಾಕ್ ಬಂದೆ. ನನಗೆ ಹೊಡ್ಕೊಂಬಂದು ಸಾಕಾಗ್ಬಿಟ್ಟೈತಿ. ಏನು ಸಮಾಚಾರ? ಯಾಕೆ ಏನು ಮಾತಾಡ್ತಾ ಇದ್ರಿ ನೀನು ಮಧುನು? ಏನಾಯ್ತು ಅಂತ ಕೇಳ್ತಾ ಇದ್ದಿಲ್ಲ. ನಮ್ಮ ಮನೆ ಮರ್ಯಾದೆ ಬೀದಿಲಿ ಕೊಚ್ಕೊಂಡು ಹೋಗ್ತೈತೆ. ಚರಂಡಿಲಿ ನಿನ್ನ ಮರ್ಯಾದೆನೂ ಕೊಚ್ಕೊಂಡು ಹೋಗ್ತೈತೆ. ನೀನು ಎಷ್ಟು ಮರ್ಯಾದೆಯಿಂದನ ಆ ಬಿಸ್ಲಾಗೆ ದನ ಹಸುಗಳು ನಡ್ಕೊಂಡೋಗಿ ಮೇಯಿಸ್ಕೊಂಡು ಬಂದು ಹಾಲು ಹಾಕಿ ಕರೆದು ಜೀವನ ಮಾಡ್ತಾ ಇದ್ಯಾ. ಆದ್ರೆ ನಿನ್ನು ದುಡ್ಡೆಲ್ಲ ತಂದ್ಕೊಡೋದು ನಿನ್ನ ಹೆಂಡತಿಗೆ. ಆ ನಿನ್ನ ಹೆಂಡತಿ ಎಂತ ಕೆಲಸ ಮಾಡ್ಯವಳು ನೋಡು. ಇವಳಿಗೆ ಯಾಕೆ ಬೇಕು ಕಂಡಾರ ಮನೆ ಸುದ್ದಿ?
ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ರು ಜೀವ ತೆಗಿಯಂತ ಕೆಲಸ ಮಾಡಬಾರ್ದು ಕಣಪ್ಪ. ನಿನಗೂ ಕೆಟ್ಟ ಹೆಸರು, ಅವಳಿಂದನ ಈ ಮನೆಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು. ಊರಿನ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ, ರಾಜಮ್ಮನ ಸೊಸೆ ಹಿಂಗಂತೆ, ದಿವ್ಯನ್ ಕಾಲ್ ಮುರಾಕಿಳಂತೆ ಅಂತಾನ. ನೋಡು ಏನು ಹೇಳ್ತಾ ಇದ್ದೀಯ ಚಿಕ್ಕಮ್ಮ? ನಂದಿನಿ ದಿವ್ಯನ್ ಕಾಲ್ ಮುರಾಕಿಲ್ಲ? ಅಯ್ಯೋ, ಯಾರೋ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿರೋದು, ನಂದಿನಿ ಯಾಕೆ ಮುರಾಕ್ತಾಳೆ? ನಿನಗೆ ಗೊತ್ತಿಲ್ವಾ ಚಿಕ್ಕಮ್ಮ? ಇದೇನು ಹಿಂಗೆ ಕೇಳ್ತಾ ಇದೆಯಲ್ಲ? ಯಾರೋ ಮುರಾಕಿರೋದಲ್ಲಪ್ಪ, ನಂದಿನಿ ಮತ್ತೆ ನಂದಿನಿ ಅಣ್ಣ ಏನೋ ಸೇರ್ಕೊಂಡು ಬೇಕು ಅಂತಾನೇನೆ ಆಕ್ಸಿಡೆಂಟ್ ಅಲ್ಲ, ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ಕಾಲ್ ಮುರಿದೋಗೈತಂತೆ ದಿವ್ಯಂದು. ಅದಕ್ಕೆ ದಿವ್ಯಾನು ಅವ್ರ ಅಮ್ಮನೂ ಸೇರ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ನಿನ್ನ ಹೆಂಡತಿ ಮೇಲೂ, ನಿನ್ನ ಹೆಂಡತಿರ ಅಣ್ಣ ಚಂದ್ರು ಇದಾನಲ್ಲ ಅವನ ಮೇಲೂ. ಹೌದಾ? ನಂದಿನಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ದಿವ್ಯಾ ಅವರು? ಅಲ್ಲ, ನಂದಿನಿಗೇನು ಗಾಡಿ ಓಡ್ಸಕ್ಕೆ ಬರುತ್ತೆ? ದೊಡ್ಡ ಗಾಡಿನ ಯಾರು ಗುದ್ಕೊಂಡೋದ್ರೆ ನಂದಿನಿನ ಅವ್ರ ಅಣ್ಣನ ಏನು ಮಾಡ್ತಾರೆ ಚಿಕ್ಕಮ್ಮ? ಏನು ದಿವ್ಯಗೇನು ಬುದ್ಧಿ ಇಲ್ವಾ? ನನ್ನ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ? ಪೊಲೀಸ್ನವ್ರು ಬಂದಿದ್ರಾ? ಹೌದಪ್ಪ, ಹೌದು. ನೀನು ಇರ್ಬೇಕಾಗಿತ್ತು. ಅಯ್ಯೋ, ನೀನು ಇರ್ಲಿಲ್ಲ, ಏನ್ ಮಾಡ್ತೀಯ ನೀನು? ಬಿಸ್ಲಾಗ ಪಾಪ ಹಸುಗಳನ್ನ ಮೇಯ್ಸ್ಕೊಂಬರಕ್ ನೀನು ಹೋಗಿದ್ಯಾ, ಕಂಡರ್ ತೋಟ ಬುಳಕು ಎಲ್ಲ ನಾವು ಕೊಟ್ಟು ಬೈಸ್ಕೊಂಡು ಮೇಯ್ಸ್ಕೊಂಡು ಬರ್ತೀಯ. ಆದ್ರೆ ನೀನ್ ಹೆಂಡ್ತಿ ನೋಡು, ಅವ್ರ ಅಣ್ಣನ ಜೊತೆ ಸೇರ್ಕೊಂಡು ಎಂತ ಕೆಲಸ ಮಾಡ್ಯವಳೆ. ಸದ್ಯ ನೀನು ಪುಣ್ಯ ಅರೆಸ್ಟ್ ಮಾಡಿ ಕರ್ಕೊಂಡೋಗ್ಲಿಲ್ಲ. ಕರ್ಕೊಂಡೋಗಿದ್ರೆ ನೀನ್ ಮರ್ಯಾದೆ ಏನಾಗ್ಬೇಡ. ಅವಳು ಬಿಡಿಸ್ಕೊಂಬರಕ್ಕೆ ಎಷ್ಟು ತೊಂದರೆ ಆಗೋದು, ಎಷ್ಟು ಕಷ್ಟ ಆಗೋದು, ಎಷ್ಟು ದುಡ್ಡು ಖರ್ಚಾಗೋದು. ನಿನಗೆ ಗೊತ್ತಿಲ್ಲ ಅದೆಲ್ಲನ? ಒಂದ್ಸಲ ಏನಾನ ಪೊಲೀಸ್ನರ್ ಕೇಸ್ನ ಸಿಗಾಕೊಂಡ್ರೆ ಮತ್ ಬಿಡಿಸ್ಕೊಂಬರೋದು ಕಷ್ಟ ಅಲ್ವೇ ನಿಮ್ಮದು? ಹೌದು ಸಿದ್ದು, ತುಂಬಾ ಕಷ್ಟ. ಅಲ್ಲ, ನಂದಿನಿಗೆ ಯಾಕೆ ಬೇಕು ಕೊಲೆ ಮಾಡೋವಂಥದ್ದು ಏನಾಗಿತ್ತು? ಅಲ್ಲ, ದ್ವೇಷ ಇದ್ರೆ ಅದನ್ನ ಕುತ್ಕೊಂಡು ಬಗೆಹರಿಸ್ಕೋಬೇಕು. ಅದ್ ಬಿಟ್ಬಿಟ್ಟು ಈ ತರ ಸಾಯಿಸಕ್ ಹೋಗೋದಾ? ಅಯ್ಯೋ, ಒಬ್ರನ್ನ ಸಾಯಿಸೋದು ಅಂದ್ರೆ ಏನು? ನೀನೇ ಹೇಳಿಸಿದ್ದು. ಇನ್ನೊಬ್ರನ್ನ ಸಾಯಿಸೋದು ಒಳ್ಳೆ ಕೆಲ್ಸನಾ? ಒಳ್ಳೆಯವ್ರು ಮಾಡೋ ಕೆಲ್ಸನಾ ಹೇಳು? ದಿವ್ಯಾನ್ ಪಾಡಿಗೆ ಅವಳಿದ್ಲು, ಅವಳೇನು ಇವ್ರಿಗೇನು ತೊಂದರೆ ಕೊಟ್ಟಿದ್ಲು? ಅವ್ರಿಗೂ ಸಂಬಂಧನೇ ಬಿಟ್ಟೋಗಿತ್ತು. ಈಗ ದ್ವೇಷ ಮಾಡ್ಕೊಂಡು ಏನಾಗ್ಬೇಕಾಗಿತ್ತು ಈ ನಂದಿನಿಗೆ? ನೋಡು, ನಿನ್ ಮರ್ಯಾದಿನೂ ಹೋಯ್ತು, ನಮ್ಮ ಮರ್ಯಾದಿನೂ ಹೋಯ್ತು ನಿನ್ನ ಹೆಂಡತಿಯಿಂದನ. ಅಯ್ಯೋ, ನಂದಿನಿ ಎಲ್ಗೋದ್ಲೀಗ? ಹಂಗಾರೆ ಪೊಲೀಸ್ನರೇನು ಕರ್ಕೊಂಡು ಹೋಗ್ಲಿಲ್ವಾ ಪೊಲೀಸ್ ಸ್ಟೇಷನಿಗೆ ನಂದಿನಿನ? ಸದ್ಯ ಬಿಡು. ಅಯ್ಯೋ, ನಾನು ಎಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರೇನೋ ಅಂತ ಅನ್ಕೊಂಡಿದ್ದೆ, ನೀವು ಹೇಳೋದು ಕೇಳಿ. ಸದ್ಯ ಏನೂ ಆಗಿಲ್ವಲ್ಲ. ಎಲ್ಗೋದ್ಲು ನಂದಿನಿ ಈಗ? ಪಾಪು ಎಲ್ಲಿ? ಎಲ್ಗೋದ್ಲ ಏನ, ಅವ್ರ ತವ್ರ ಮನೆ ತಕ್ಕ ಹೋಗ್ಯವಳಿ. ನಮ್ಗೆಲ್ಲ ಏನು ಹೇಳಲ್ಲ ಕಣಪ್ಪ ಅವಳು. ನಾನು ಹಂಗನು ಯಾಕೆ ಇಂಥ ಕೆಲಸ ಮಾಡಿದೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರತ್ತೆ. ನಿನ್ಗೆ ಯಾಕೆ ಬೇಕು ಅವೆಲ್ಲನ? ಆ ದಿವ್ಯ ಮಾಡಿರೋದು ಒಂದಲ್ಲ ಎರಡಲ್ಲ, ನಮ್ಮ ಅಣ್ಣಗೂ ನನಗೂ ಎಷ್ಟು ಅವಮಾನ ಮಾಡ್ಯವಳೆ. ಅವಳು ಬದುಕಿರೋದ್ಕೇನೆ ಲಾಯಕ್ಕಿಲ್ಲ ಅವಳು ಅಂತ ಅಂತಾಳೆ. ಹಿಂಗ ಮಾತಾಡೋದು? ಹಂಗಂದ ನೋಡ್ಸಿದ್ದು ಹಂಗೆಲ್ಲ ಮಾತಾಡಿದ್ದಾಳೆ ಅಂದ್ರೆ ನನಗ್ಯಾಕೋ ದಿವ್ಯನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರೋದು ನಿಜವಾಗ್ಲೂ ನಂದಿನಿನೂ ಅವ್ರ ಅಣ್ಣನೇ ಅನ್ಸುತ್ತೆ. ಅಲ್ಲ, ಅಷ್ಟು ಧೈರ್ಯನ? ಕೊಲೆ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ದಾಳ? ಅಲ್ಲ ಅತ್ತೆ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಯಾಕೆ ಬಿಟ್ಟೋದ್ರು? ಯಾಕೆ ಅಂದ್ರೆ ನಮ್ ಸಿದ್ದು ಎಷ್ಟು ಒಳ್ಳೆಯವನಲ್ವಾ? ನಾನು ಬೇರೆ ಕೇಳ್ಕೊಂಡೆ, ಹಿಂಗೆಲ್ಲ ಮಾಡಬೇಡಿ ಸರ್, ನನ್ನ ಮಗ ಸಿದ್ದು ಹೊಸ ಮೇಸ್ಕೊಂಡು ಹೆಂಗೋ ಜೀವನ ಮಾಡ್ತಾನೆ, ಇವಳಿಂದ ನಮ್ಮ ಮರ್ಯಾದೆ ಹೋಗುತ್ತೆ, ನೀವು ಸುಮ್ಮನೆ ಹಿಂಗೆ ಅರೆಸ್ಟ್ ಮಾಡಬೇಡ್ರಿ ಅಂತ ನಾನು ಕೇಳ್ಕೊಂಡೆ. ಅದಕ್ಕೆ ಅವರು ಆಯ್ತು, ಸಾಕ್ಷಿ ಆಧಾರ ಇಲ್ಲ ಅಂತ ನಾ ಬಿಟ್ಟು ಹೋಗ್ತಾ ಇದೀವಿ, ಸಾಕ್ಷಿ ಏನಾದರೂ ಸಿಗ್ಲಿ ಆಮೇಲೆ ಬಂದು ಎಳ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೋದ್ರು. ಈ ವಿಷಯನ ಸಿದ್ದುಗೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಂತಾನೋ ಅಂತ ನನಗೆ ಹೇಳದೆ ಬೇಡ ಅಂತ ಅನ್ಕೊಂಡಿದ್ದೆ. ಏನು ಮಾಡೋದು, ಇರೋ ವಿಷಯ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸಿದ್ದು, ಸಮಾಧಾನ ಮಾಡ್ಕೊ. ನಿನ್ನ ಹೆಂಡತಿಯಿಂದ ನಿನಗೆ ಎಷ್ಟೆಲ್ಲ ಅವಮಾನ ನೋಡು. ಹೌದೌದು, ಸಿದ್ದಣ್ಣ ಪಾಪ ಎಷ್ಟು ಗೌರವದಿಂದ ಇರುತ್ತೆ. ಒಬ್ರು ಕೂಡ ಜಗಳಕ್ಕೆ ಹೋಗಲ್ಲ, ಒಬ್ರನ್ನ ಏನು ಅನ್ನಲ್ಲ. ಅವರೇ ತೊಂದರೆ ಕೊಟ್ರು ಅವ್ರ ಸುದ್ದಿಗೆ ಹೋಗಲ್ಲ, ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಾನೆ. ಆದ್ರೆ ನಂದಿನಿ ನೋಡು, ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಕೊಲೆ ಮಾಡಕ್ ಹೋಗಿರೋದ. ಪೊಲೀಸ್ನವ್ರು ಬಂದು ಮನೆಗಾನ ಬಂದು ಎಲ್ಲ ಏನೇನೋ ಕೇಳ್ಕೊಂಡು ಹೋದಂತೆ. ಏನಾದ್ರೂ ಒಂದು ಚಿಕ್ಕದಾಗ ಸಾಕ್ಷಿ ಸಿಕ್ಕಿದ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಏನಾಯ್ತು? ಏನೋ ಪೊಲೀಸ್ನವ್ರು ಬಂದಿದ್ರಂತೆ? ಬಂದೇನತ್ತೆ? ಬಂದ ನಂದಿನಿ ಅಂತ ತಲೆ ಮೇಲೆ ಕತ್ಕೊಂಡು ಮೆರೆಸ್ತಿದ್ದಲ್ಲ, ಈಗ ಪೊಲೀಸ್ನವರು ಮನೆ ಹತ್ರ ಹುಡುಕಂಬರಂಗೈತೆ ನಂದಿನಿನ. ಈಗ ತವ್ರ ಮನೆಗೆ ಹೋಗ್ಯವಳೆ. ಅದ್ ಯಾಕೆ ಹೋದ್ಲ ಏನೋ, ಕರ್ದು ವಿಚಾರಿಸು, ಅವಳಿಗೆ ಯಾಕೆ ಬೇಕಾಗಿತ್ತು, ಯಾಕೆ ಕೊಲೆ ಮಾಡಕ್ ಹೋಗಿದ್ದೆ ದಿವ್ಯನ ಅಂತನ. ಏನೇ ಹೇಳ್ತಾ ಇದೀಯ ರಾಜಿ? ದಿವ್ಯನ್ ಕೊಲೆ ಮಾಡಕ್ಕೆ ನಂದಿನಿ ಹೋಗಿದ್ಲಂತ? ಸುಮ್ನಿರು. ಅದೇನಾಯ್ತು ಅಂತ ನಂದಿನಿ ಬರ್ಲಿ, ಬಂದಾಗ ವಿಚಾರಿಸೋಣ. ಸುಮ್ಮನೆ ನೀವೇನೇ ಏನೇನೋ ಹೇಳಿ ಸಿದ್ದನ್ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಅಲ್ಲ ಅಜ್ಜಿ, ನಂದಿನಿಗೆ ಯಾಕೆ ಬೇಕು? ನಮ್ಮ ಪಾಡಿಗೆ ನಾವು ಇದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ, ಕೊಲೆ ಮಾಡಕ್ಕೆ ಹೋಗಿದಾರಳಂತೆ ನಂದಿನಿ. ಅಯ್ಯೋ, ಪೊಲೀಸ್ನವ್ರು ಏನಾನ ಅರೆಸ್ಟ್ ಮಾಡಿ ಕರ್ಕೊಂಡೋದ್ರೆ ನಮ್ಮ ಮರ್ಯಾದೆ ಏನಾಗಲ್ಲ ಊರಲ್ಲಿ. ನೋಡು, ಯೋಚನೆ ಮಾಡಿಸಿದ್ದು ನಿನ್ನ ಹೆಂಡತಿ ಎಂಥವಳು ಅಂತ ನಾನು ನೋಡು, ನೀನು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಈಗ ನೋಡು ಎಂಥ ಕೆಲಸ ಮಾಡಿದಾಳೆ ನಂದಿನಿ. ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಯ್ಯೋ, ಏನಜ್ಜಿ ಇದು? ಸಿದ್ಧ, ಮೊದ್ಲು ಅವಳು ಬರ್ಲಿ ಇರು ನಿನ್ನ ಹೆಂಡತಿ. ಸುಮ್ಮನೆ ಇವ್ರೇನೋ ಹೇಳ್ತಾರೆ ಅಂತ ನೀನು ಅದನ್ನೇ ನಿಜ ಅಂತ ತಿಳ್ಕೊಳಕ್ ಹೋಗ್ಬೇಡ. ಏನಾಯ್ತು ಅಂತನ ವಿಚಾರ ಮಾಡು ಮೊದ್ಲು. ಹೇಳಿದ ತಕ್ಷಣ ನಿನ್ನ ಹೆಂಡತಿ ಕೊಲೆ ಮಾಡಕ್ ಹೋಗ್ಯವಳೆ ಅಂತ ನೀನ್ ಯಾಕೆ ತಿಳ್ಕೊಂತೀಯ? ನೋಡ ನೀರು, ಅವಳು ಬರ್ಲಿ, ನಾನೇ ಹೋಗಿ ಕರ್ಕೊಂಬರ್ತೀನಿ ಇರು.
ಹೋಗು ಸಿದ್ಧ ಹೋಗು, ಅವ್ರ ತವ್ರ ಮನೆಗೆ ಇದ್ದಾಳೆ ಅಲ್ಲೇನೆ ಸರಿಯಾಗಿ ದಬಾಯಿಸು. ಯಾಕೆ ನಿನಗೆ ಯಾಕೆ ಬೇಕು ಇಂಥ ಕಂಡರ ಮನೆ ಸುದ್ದಿ, ಒಬ್ರನ್ನ ಸಾಯಿಸೋ ಅಂತ ಬುದ್ಧಿ ಯಾಕೆ ಬೇಕು ಅಂತನ ಹೋಗು, ಬೈದು ಬರೋಗಿ ಹೋಗಿ. ಸರಿ ಅಲ್ಲೇ ಹೋಗಿ ಕೇಳ್ತೀನಿ. ರಾಜಿ, ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ಯಾ? ಗಂಡ ಹೆಂಡತಿಗೂ ಜಗಳ ತಂದಿಕ್ತಾ ಇದ್ಯಾ? ಏನೋ ಸಾಕ್ಷಿ ಆಧಾರ ಇಲ್ದೇನೆ ಏನೋ ಹಂಗೆ ಬಿಟ್ಟು ಹೋದ್ರಂತೆ ಮಾತಾಡ್ತಾ ಇದ್ರು ಅಲ್ಲಿ. ನೀವು ಎಂತ್ಕೊಂಡ್ಬಿಟ್ರೆ ಆಯ್ತಾ? ಮತ್ತೆ ಇನ್ಯಾರು ದಿವ್ಯಂಗ್ ಮೇಲೆ ಇನ್ಯಾರು ದ್ವೇಷ ಇದ್ದಾತು ಹೇಳು? ಇವ್ರಿಗೆ ತಾನೆ ಇವಳಿಗೂ ಇವ್ರ ಅಣ್ಣಗೂ ಅದಕ್ಕೆ ಇವರೇ ಮಾಡಿದ್ದಾರೆ ಅಂತ ನನಗೂ ಗೊತ್ತೈತಿ. ಹಂಗಿಲ್ದಲೆ ಅವರು ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ ದಿವ್ಯಾನು ಅವ್ರ ಅಮ್ಮಯ್ಯನು. ನಿಮ್ದೇನು ಬಾಯಲ್ಲ ಅದು. ಚರಂಡಿ ಚರಂಡಿ. ಏನೋ ಒಂದು ವಿಷಯ ಸಿಕ್ಕಿದ್ರೆ ಸಾಕು ನಂದಿನಿ ಬಗ್ಗೆ, ಅದನ್ನೇ ದೊಡ್ಡದಾಗಿ ಕತೆ ಕಟ್ಟಿ ಹೇಳ್ಬಿಡ್ತೀರ ಅಲ್ವೇ? ಅತ್ತೆ, ಅವ್ರ ಬಗ್ಗೆ ನಿಮ್ಗೆ ಏನು ಹೇಳಿದ್ರು ನಂಬಿಕೆ ಬರಲ್ಲ. ಅದೇ ನನ್ನ ಮಗನ ಬಗ್ಗೆ ಆದ್ರೆ ಯೋಟ್ ಬೈದೆ ಅವಾಗ, ಯಾತ ಪೊಲೀಸ್ನವ್ರು ಬಂದು ಯಾತ ಡ್ರಗ್ಸ್ ಮಾಡ್ತಾನೆ ಅದು ಇದು ಅಂತ ಹೇಳಿದಾಗ ಈಗ ಮಾತಾಡು ಮತ್ತೆ. ಈಗಲೂ ಹೇಳು ಅವಳಿಗೂ ನಂದಿನಿಗೆ. ಏಯ್, ತಪ್ಪು ಮಾಡಿದ್ರೆ ಎಲ್ಲರಿಗೂ ಉಗಿಯೋದೇನೆ. ನೀನಾದ್ರೂ ಆಯ್ತು, ನಿಮ್ಮ ಅಪ್ಪಯ್ಯ ಆದ್ರೂ ಆಯ್ತು. ಬರ್ಲಿ ಇರು, ಯಾರು ತಪ್ಪು ಯಾರು ಸರಿ ಅಂತ ಕೇಳೋಣ. ನೀವ್ ಹೇಳಿದ ತಕ್ಷಣ ಎಲ್ಲನ ಆಗ್ಬಿಡಲ್ಲ, ಎಲ್ಲ ನಿಜ ಆಗ್ಬಿಡಲ್ಲ, ಎಲ್ಲ ಸುಳ್ಳುನು ಆಗಲ್ಲ. ಅದೇನಾಯ್ತು ಅಂತಾನ ಯೋಚನೆ ಮಾಡ್ಬೇಕು. ಯೋಚನೆ ಮಾಡ್ತಲೇ ಇರು, ಯೋಚನೆ ಮಾಡು. ಹೋಗು.